ಶಿವನ ನಡೆದ ಸೌಂದರ್ಯ ಸತ್ತ ಸಮಾಧಿ ಸೇರಿದ್ದಾಯ್ತು. ಇನ್ನೇನಿದು ಆ ಶಿವನ ಸಂಪತ್ತನ ದೋಚೋಗುರೆ ರಾಜದ್ದು. ಬಟ್ ಆ ರಾಜನಿಗೆ ಸಮಾಧಿ ಕಟ್ಟೋಗುರಿ ನನ್ನದು. ಗಜೇಂದ್ರ ಬಂದು ಬಹಳ ಸಮಯವಾಯ್ತೇನ? ಇವಾಗ ತಾನೇ ಬಂದ. ಅಂದಾಗ ಇವಳ್ಯಾರು? ಇವಳು ನನ್ನ ಮಾವನ ಮಗಳು ಕಾಂಚನ ಅಂತ. ಕಾಂಚನ ಕಾಂಚನ ಇವನು ರೂಪಾಯಿ ರಾಜನ ಗೆಳೆಯ ಗಜೇಂದ್ರ ಅಂತ. ಅಂದ್ರೆ ಅಣ್ಣನ ಅರಮನೆಯಲ್ಲೇ ನಮ್ಮ ಪರವಾಗಿ ಕೆಲಸ ಮಾಡ್ತಾರೋ ಇವಳೇನೋ? ಹೌದು ಗಜೇಂದ್ರ, ಹಣ ಆಸ್ತಿ ಹೊಡಿಬೇಕು ಅಂತ ಇಂಥ ಕೆಲಸ ಕೈ ಹಾಕಿದ್ದೀವಿ. ಅದಾಗಲೇ ಬೀಜವಾಗಿ ನಮ್ ಕೈ ಸೇರಿದೆ. ನೀರು ಗೊಬ್ಬರ ಹಾಕಿ ಪೋಷಣೆ ಮಾಡಿದ್ರೆ ಖಂಡಿತ ಮರವಾಗಿ ಫಲ ಕೊಡುತ್ತೆ. ಒಟ್ಟಲ್ಲಿ ನಿಮ್ ಸಹಕಾರ ನಮಗ್ ಬೇಕು. ಯೋಚಿಸ್ಬೇಡಾರ್ಗೋ, ನಮ್ ಸಹಕಾರ ಇದ್ದೇ ಇದೆ. ಆ ನಿಮ್ ಇಲಾಖೆ ಇರ್ಬೋದಂತ ನೀನ್ ನೋಡ್ಕೊಂಡ್ರೆ ಸಾಕು. ಅದ್ರ ಚಿಂತೆ ಬಿಡು ಗಜೇಂದ್ರ. ಕಾಗಿ ಕಡೆಯಿಂದ ಯಾವ್ದೇ ತೊಂದರೆ ಬರದಂತೆ ನಾನ್ ನೋಡ್ಕೊಳ್ತೀನಿ. ನೀ ಬೇಕಾದನ್ ಮಾಡಿ. ರಘು, ನೀನ್ ಅಷ್ಟ್ ಮಾಡಿದೆ ಅಣ್ಣನ ಅರಮನೆ ಸಂಪತ್ತು ನಮ್ಮದು. ಸಿಕ್ಕ ಸಂಪತ್ತಲೆ ಸಮಪಾಲು ನಿನ್ನದು. ಆ ದಿನಕ್ಕಾಗಿ ಕಾಯ್ತಾ ಇದೀವಿ ಗಜೇಂದ್ರ. ಹಣ ಆಸ್ತಿ ಹೊಸಗೆ ತೆಗೆದುಕೊಳ್ಳೋ ಉಪದಂತಗಳನ್ನ ಕಾಂಚನೆಗೆ ತಿಳಿಸು. ನನಗೆ ಸ್ವಲ್ಪ ಕೆಲಸ ಇದೆ, ಹೋಗ್ತೀನಿ. ರಘು, ಕೊಲೆ ಮಾಡುದು ಕಲೆ ಸಿಗಂತೆ ಉಪಾಯ ಮಾಡ್ಬೇಕು. ನೀನು ಇರೋ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳೋಣ. ಇಲ್ಲ ಗಜೇಂದ್ರ, ನಾನು ಹೋಗ್ಲೇಬೇಕು. ಕಾಂಚನ, ಗಜೇಂದ್ರ ನಮ್ಮವನು. ಸಂಕೋಚದಿಲ್ದೇನೆ ಮಾತನಾಡು. ನಾನಿನ್ ಬರ್ತೀನಿ. ಓಕೆ ಮಾವ, ನೀವು ಹೋಗಿ ಬನ್ನಿ. ಗಜೇಂದ್ರ, ಈಗಾಗ್ಲೇ ಸೂರ್ಯನ ತಲೆ ಕೆಡಿಸಿ ಶಿವನ ಎಲ್ಲ ಆಸ್ತಿ ಸೂರ್ಯನ ಹೆಸರಿಗೆ ಬಂದಾಗಿದೆ. ಇನ್ನೇನಿದ್ರು ನಮ್ಮ ಹೆಸರಿಗೆ ಬರಬೇಕು ಅಷ್ಟೇ ಬಾಕಿ. ಗುಡ್, ನೀವೇ ವೆರಿ ಗುಡ್. ನೀ ತುಂಬಾ ಜಾಣೆ ಕಾಂಚನ. ನಿನ್ನಂತೇಳಿ ನಮ್ಗೆ ಸಿಕ್ಕಿರೋದು ನಮ್ ಪುಣ್ಯ. ಪುಣ್ಯ ನಿಮ್ಮದಲ್ಲ, ನಮ್ಮದು. ಯಾಕಂದ್ರೆ ಸಂಪತ್ತನ್ನು ಸಂಪಾದಿಸಿ ಮಹಾರಾಣಿಯಾಗಿ ಮೆರಬೇಕನ್ನೋದಕ್ಕೆ ಸಹಕಾರ ಕೊಟ್ಟವರು ನೀವೇ ತಾನೆ. ಹಾಗಾದ್ರೆ ಒಂಟಿತರ ಬೆಂದಿರುವ ಈ ಹೃದಯಕ್ಕೆ ತಂಪು ನೀಡ್ತೀಯಾ? ನಿಮ್ಮಂತವರ ಹೃದಯವನ್ನ ತಂಪು ಮಾಡೋದೇ ನನ್ನ ಕೆಲಸ.